ಕಾಲದಲ್ಲಿ ಋಷಿಮುನಿಗಳು ಭಕ್ತಿಯಿಂದ ಭಗವಂತನನ್ನ ಕಾಣ್ತಿದ್ರು ಅಂತ ಕೇಳಿದ್ರು. ಇಲ್ಲಿ ಭಕ್ತಿ ಧ್ಯಾನದಿಂದಲೋ ಅಥವಾ ಪೂಜೆಯಿಂದಲೋ? ಭಕ್ತಿ ವಿಚಾರಕ್ಕೆ ಬಂದಾಗೆಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾರದ ಭಕ್ತಿ ಸೂತ್ರ ಆಳವಾಗಿ ಓದಿದಾಗ ಭಕ್ತಿ ಯೋಗ ಏನು ಅಂತ ಗೊತ್ತಾಗತ್ತೆ. ಭಕ್ತಿ ಯೋಗ ಜ್ಞಾನ ಯೋಗ, ರಾಜಯೋಗ ಸರಿಯಾಗಿ ಅರ್ಥವಾಗದೇ ಇದ್ದರೆ ಭಕ್ತಿ ಅಸಾಧ್ಯ. ಆತ್ಮಜ್ಞಾನದಿಂದ ಆತ್ಮದಲ್ಲಿ ಒಂದು ಬಿಡುಗಡೆ ಮಾಡಿಕೊಂಡಾಗ ನಮ್ಮ ಬುದ್ಧಿ ಚುರುಕಾಗಿ ವಿವೇಕದಲ್ಲಿ ಪ್ರಜ್ಞೆಯಲ್ಲಿ ಜಾಗೃತವಾದಾಗ ನಿಜವಾದ ಭಕ್ತಿಯ ರಸವನ್ನು ಅನುಭವಿಸೋಕ್ಕೆ ಸಾಧ್ಯ. ಜ್ಞಾನಿ ಭಕ್ತಿ ರಸವನ್ನು ಅನುಭವಿಸ್ತಾರೆ. ವಿತೌಟ್ ಜ್ಞಾನ ಯುವರ್ ಭಕ್ತಿ ಈಸ್ ಇನ್ಕಂಪ್ಲೀಟ್. ವಿತೌಟ್ ರೈಟ್ ನಾಲೆಡ್ಜ್ ಅಬೌಟ್ ಯುವರ್ ಓನ್ ಸೆಲ್ಫ್, ನೋ ಎಮೋಷನ್ ಈಸ್ ಕಂಪ್ಲೀಟ್. ಭಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಭಕ್ತನ ತರಹ ಇರೋದು ಬೇರೆ, ಭಕ್ತ ನಾನು ಅಂತ ಕ್ಲೈಮ್ ಮಾಡಿ ಏನೇನು ಮಾಡಬೇಕು ಮಾರಲಿ ಎಥಿಕಲಿ ರೂಲ್ಸ್ ಫಾಲೋ ಮಾಡೋದು ಬೇರೆ, ಭಕ್ತನ ಥರ ವೇಷ ಹಾಕ್ಕೊಳ್ಳೋದು ಬೇರೆ. ಭಕ್ತ ಆದರೆ ಇದೇ ಕಮ್ಯಾಂಡ್ಮೆಂಟ್ಸಲ್ಲಿ ಇರಬೇಕು ಅನ್ನೋದು ಬೇರೆ. ನಾನು ಆ ಭಕ್ತಿ ಹೇಳ್ತಾ ಇಲ್ಲ, ತೋರಿಕೆ ಭಕ್ತಿ ಇಲ್ಲ. ಯಾವಾಗ ಋಷಿಗಳು ಕೂತು ಧ್ಯಾನ ಮಾಡಿದ್ರೋ ಅವರು ದೇಹದಲ್ಲಿ ಇರಲಿಲ್ಲ, ದೇಹವನ್ನು ಮೀರಿದ್ರು, ಅತೀತ ಹೋಗಿದ್ರು, ಮನಸ್ಸನ್ನು ಮೀರಿದ್ರು, ಅವರ ಬುದ್ಧಿನ ಮೀರಿದ್ರು. ಅವರ ಯಾವುದೋ ಒಂದು ಆಯಾಮದಲ್ಲಿ ಅವರಿಗೆ ಅನುಭವಕ್ಕೆ ಬಂತು. ಅವರು ಕನೆಕ್ಟ್ ಮಾಡಿದ್ರು, ಅವರು ಪರಮಾತ್ಮನನ್ನು ಕನೆಕ್ಟ್ ಮಾಡಿದ್ರು. ಆಗ ಅವರಿಗೆ ಜ್ಞಾನ ಸುರಿತು. ಓನ್ಲಿ ಇನ್ ಮೆಡಿಟೇಷನ್, ಡೀಪ್ ಮೆಡಿಟೇಷನ್, so many secrets revealed to them for the rishis. For that revelation, they have to surrender completely their body, their mind, that means their thought, their emotion. Their usual emotions means kama, krodha, lobha, moha, mada, matsarya, ಎಲ್ಲವೂ ಕೂಡ ಎಮೋಷನ್ಸೇ. ಇದೆಲ್ಲ ದೇಹದಿಂದ, ಇಂದ್ರಿಯಗಳಿಂದ, ಅಹಂಕಾರದಿಂದ, ಸ್ವಾರ್ಥದಿಂದ ನಾವು ಕಟ್ಕೊಂಡಿರುವ ಎಮೋಷನ್ಸ್ ಇವೆಲ್ಲ. ಇದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಶರಣಾಗತಿಯಿಂದ ಬಿಟ್ಕೊಟ್ಟು ಕೂತ್ಕೊಂಡಾಗ ಅವರ ಹೃದಯ ಪರಿಪಕ್ವವಾಗಿ ರೆಡಿ ಇತ್ತು. ಅಂದರೆ ಏನರ್ಥ? ಅಂತಃಕರಣ ಆನಂದಕೋಶ ಕೆಲಸ ಮಾಡ್ತಿತ್ತು. ಅನ್ನಕೋಶ, ಮನೋಕೋಶ ಇದೆಲ್ಲ ಆನಂದಕೋಶ. ಯಾವಾಗ ಅದು ಮಾಡುತ್ತೆ? ನಿನ್ನ ಕಾಮ ಏನೇನಿದೆ ಒಳಗಡೆ ಎಲ್ಲವೂ ಕೂಡ ಹಾಗೇ ಬಿಟ್ಟಾಗ ನಿನಗೆ ಲೋಭ ಆಗಿ ಹೊಟ್ಟೆ ಉರಿ ಬಂದು, ಮೋಹ ಬಂದು, ದುರಹಂಕಾರದಲ್ಲಿ, ಕೋಪತಾಪಗಳಲ್ಲಿ ಮುಳುಗ್ಬಿಡ್ತೀಯ. ಆದರೆ ಯಾವಾಗ ನಿನ್ನ ಕಾಮ, ನಿನ್ನ ಇಚ್ಛೆ ಜ್ಞಾನದಿಂದ ಬಂದಿದೆಯೋ, ನೀನು ಯಾರು ಅಂತ ತಿಳ್ಕೊಂಡು ಧ್ಯಾನದಲ್ಲಿ ಎಲ್ಲವನ್ನ ತ್ಯಜಿಸಿ ತ್ಯಾಗ ಮಾಡಿ, ನಾನು ಯಾರೂ ಇಲ್ಲ, ನಾನು ಯಾರೂ ಅಲ್ಲ ತಂದೆ ಪರಮಾತ್ಮ, ನನ್ನ ಮಗು ನೀನು ಕರ್ಕೊ ನನ್ನ ಅಂತ ಕೂತ್ಕೊಳ್ತೀವಲ್ಲ, ಆಗ ನಿನ್ನ ಒಳಗಡೆ ಆ ಒಂದು ಇಚ್ಛೆ ಹುಟ್ಟುತ್ತೆ. ಅದು ಹೊಸ ಥರ ಆಸೆ. ಇಚ್ಛಾ ಅಂದರೆ ಆಸೆ, ಕಾಮ, ಶುಭ ಕಾಮನೆ ಹುಟ್ಟುತ್ತೆ ನಿನ್ನಲ್ಲಿ. ಪರಮಾತ್ಮ ತನ್ನ ಆಸೆನ ನಮ್ಮ ಮೂಲಕ ಕೆಲಸ ಮಾಡೋಕ್ಕೆ ಹುಟ್ಟುತ್ತಾನೆ, ಆಸೆ ಹುಟ್ಟುತ್ತೆ. ಅಂಥ ಇಚ್ಛಾಶಕ್ತಿ ಕಾಮವನ್ನು ಹೋಗಲಾಡಿಸಿ, ಲೋಭಿತನನ ಹೋಗಲಾಡಿಸಿ, ನಮ್ಮಲ್ಲಿ ಅಸೂಯೆಯನ್ನು ಹೋಗಲಾಡಿಸಿ, ಮೋಹವನ್ನು ಹೋಗಲಾಡಿಸಿ ಪ್ರೇಮವನ್ನು ತುಂಬುತ್ತೆ. ದಿಸ್ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿಸ್ ಲಸ್ಟ್ ಟು ಲವ್ ಇಸ್ ಎ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಇನ್ ಎ ಮ್ಯಾನ್. ಅವನು ಮನುಷ್ಯ ದೇವರಾಗಕ್ಕೆ ಹೊರಟಿದ್ದಾನೆ, ಯಾಕೆಂದರೆ ಅವನಲ್ಲಿ ಪ್ರೇಮ ಅಂಕುರಿಸಿದೆ. ಇನ್ ಮೆಕ್ಸಿಕೋ ಅಲ್ಲಿಗೆ ಹೋದಾಗ ಜನ ಕ್ಯೂನಲ್ಲಿ ಬಂದು ಅವ್ರು ಏನನ್ನೂ ಕೇಳಲಿಲ್ಲ. ಅಮ್ಮ ಪ್ಲೀಸ್ ಓಪನ್ ಮೈ ಹಾರ್ಟ್, ದಿಸ್ ಇಸ್ ವಾಟ್ ದೇ ಆಸ್ಕ್ಡ್ ಮೀ, ಪ್ಲೀಸ್ ಓಪನ್ ಮೈ ಹಾರ್ಟ್, ನನ್ನ ಹೃದಯ ತೆಗಿ, ನನಗೆ ಪ್ರೇಮ ತೋರಿಸು, ಪ್ರೇಮ ಏನು ಅಂತ ಹೇಳು. ದೇ ನೋ ಎವ್ರಿಥಿಂಗ್ ಈಸ್ ದೇರ್ ಇನ್ ದ ಹಾರ್ಟ್, ಇಟ್ ಹ್ಯಾಸ್ ಟು ಬ್ಲಾಸಮ್. ಹೃದಯದ ಹೂ ಅರಳಬೇಕಷ್ಟೇನೆ. ಪರಮಾತ್ಮನ ಆವಾಗ ಸ್ವೀಕರಿಸ್ತಾನೆ ನನ್ನ, ಅವನು ಕೇಳ್ತಾ ಇರೋದು ಇದನ್ನೇ ಅಂತ. ಹಾಗೆ ಋಷಿಗಳು ಕೂತು ಹೃದಯದ ಹೂವನ್ನು ಅರಳಿಸ್ತಾರೆ. ಯಾವಾಗ ಅರಳತ್ತೆ? ಕಾಮ
ತ್ಯಾಗ ಆಗಿ ಆ ಕಾಮ ಅನ್ನೋ ಶಕ್ತಿ ಪ್ರೇಮ ಶಕ್ತಿ ಆಗುತ್ತೆ. ಅದು ಹೂ ಅರಳುತ್ತೆ ಹೃದಯದಲ್ಲಿ, ಅದರಿಂದ ಒಂದು ಸೌರಭ ಬರುತ್ತೆ, ಘಮ್ ಅಂತ ವಾಸನೆ ಬರುತ್ತೆ. ಆ ಭಕ್ತಿಯ ಸೌರಭ, ದಟ್ ಈಸ್ ಕಾಲ್ಡ್ ಭಕ್ತಿ. ವಾಟ್ ಈಸ್ ಭಕ್ತಿ? ಫ್ರಾಗ್ರೆನ್ಸ್ ಆಫ್ ಯುವರ್ ಲವ್, ಪ್ಯೂರ್ ಲವ್, ಅನ್ಕಂಡೀಷನ್ ಲವ್ ಈಸ್ ಭಕ್ತಿ. ಅಂತಹ ಭಕ್ತಿಯಿಂದ ಋಷಿಗಳು ಧ್ಯಾನ ಮಾಡುತ್ತೆ. ಆ ಭಕ್ತಿ ಹೋಗಿ ತಲುಪ್ತಂತೆ ಪರಮಾತ್ಮನಿಗೆ. ಹೇಗೆ ತಲುಪ್ತು? ಭಕ್ತಿನೇ, ಇನ್ಯಾವ ಪರಮಾತ್ಮನೂ ಇಲ್ಲ, ಈ ಭಕ್ತಿನೇ ಪರಾಕಾಷ್ಠೆಗೆ ತಲುಪಿ, ಅದು ಪ್ಯೂರ್ ಭಕ್ತಿ ಅಲ್ವಾ, ಟಕ್ ಅಂತ ಎಕ್ಸ್ಪ್ಲೋಡ್ ಆಗಿ ಪರಮಾತ್ಮ ಆಗಿಬಿಡ್ತು. ಜೀವಾತ್ಮ ಪರಮಾತ್ಮ ಆಗಿಬಿಡೋದು, ಇನ್ಯಾಲ್ಲಿಗೂ ಹೋಗಿ ತಲುಪೋದಿಲ್ಲ. ಅವನಲ್ಲೇ ಪರಿವರ್ತನೆ ಆಗಿ 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 ದೇವರ ಆಗ್ಬಿಟ್ಟ ಅವನು. ಹೀಗಿದ್ದಾಗ ಯೋಚನೆ ಮಾಡಿ, ಧ್ಯಾನದಿಂದ ಪೂಜೆಯೋ, ಪೂಜೆಯಿಂದ ಧ್ಯಾನನೋ. ಧ್ಯಾನ ಮಾಡ್ತೀನಿ ಅಂತ ಕಣ್ಣು ಮುಚ್ಕೊಂಡು ಸ್ಟಂಟ್ ಮಾಡಿದ್ರೆ, ಅಥವಾ ಏನೋ ಒಂದು 4 ಮಂತ್ರ ಹೇಳಿ ಧ್ಯಾನ ಆಯಿತು ಅಂದರೆ ಅವನು ಎಲ್ಲೂ ತಲುಪಲ್ಲ. ಅಥವಾ ಭಕ್ತಿ ಭಕ್ತ ನಾನು, ಭಕ್ತಾದಿಗಳಲ್ಲಿ ನಾನು ಒಬ್ಬ, ನಾನು ಇವಳು ಭಕ್ತ, ನಾನು ಹನುಮಂತನ ಭಕ್ತ, ನಾನು ಕೃಷ್ಣನ ಪೂಜೆ ಮಾಡಲ್ಲ, ನಾನು ಕೃಷ್ಣನ ಭಕ್ತ, ನಾನು ಶಿವನ ಪೂಜೆ ಮಾಡಲ್ಲ. ಇಲ್ಲೇ ನಿಮಗೆ 28 ಕಾನ್ಫ್ಲಿಕ್ಟು. ಯಾವ ದೇವರು ಚೂಸ್ ಮಾಡೋಷ್ಟಲ್ಲೇ 10 ಜನ್ಮ ಆಗೋಗಿರುತ್ತೆ. ಈ ದೇವರು ಆ ದೇವರು, ಅಲ್ಲೇ ನಿಮಗೆ ಕಾನ್ಫ್ಲಿಕ್ಟ್. ಹೇಗೆ ನೀವು ಅದನ್ನು ಆಚೆ ಬರ್ತೀರಾ? ನಂಗೆ ಆ ದೇವರಾಗಲ್ಲಪ್ಪ, ನಂಗೆ ಈ ಗುರುಗಳಾಗಲ್ಲಪ್ಪ, ನಂಗೆ ಅದಾಗಲ್ಲಪ್ಪ, ನಂಗೆ ಇದಾಗಲ್ಲಪ್ಪ ಅಂತ ಇಲ್ಲೇ ನಿಮಗೆ ಕಾನ್ಫ್ಲಿಕ್ಟ್ ಇದ್ದರೆ ನಿಮ್ಮ ಭಕ್ತಿ ಯಾವತ್ತೂ ನಿಜವಾದ ಭಕ್ತಿ ಯಾವುದೂ ಇಲ್ಲದೆ, ದೇವರ ಹೆಸರೂ ಇಲ್ಲದೆ, ಹೆಸರನ್ನೂ ಮೀರಿ, ದೇವರ ಸ್ತುತಿಯನ್ನೂ ಮೀರಿ ಎಲ್ಲನೂ ಯಾವಾಗಾಗುತ್ತೆ? ಲಲಿತಾ ಸಹಸ್ರನಾಮ ಹೇಳಿ 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 ಅವಳ ಮಹಿಮೆ ಕೊಂಡಾಡಿ ಅವಳನ್ನು ನೋಡಿ ಕೊನೆಯಲ್ಲಿ ಎಲ್ಲ ಹಾಗೇ ಮಾಯ ಆಗೋದು ಯಾವಾಗ? ಅಂದರೆ ಪೂಜೆಯಿಂದ ಪ್ರಾರಂಭ ಆಗಿದ್ದು, ಆಕಾರದಿಂದ ಪ್ರಾರಂಭ ಆಗಿದ್ದು ನಿರಾಕಾರಕ್ಕೆ ಹೋಗಲೇಬೇಕು. ಹೆಸರುಗಳೆಲ್ಲನೂ ಹೋಗಿ ಶಕ್ತಿ ಆಗಬೇಕು. ನಿರಾಕಾರದಲ್ಲಿ ಅವಳ ಮಹಿಮೆಗಳೆಲ್ಲ ಹೋಗಿ ನಿಮ್ಮ ಸ್ವಭಾವವಾಗಬೇಕು. ಇದೆಲ್ಲ ಆಗಬೇಕಾದ್ರೆ ಸುಮ್ಮನೆ ಪೂಜೆ ಮಾಡಿ ನಿಲ್ಲಿಸ್ಬಿಡೋದು, ಧ್ಯಾನ ಮಾಡಿ ನಿಲ್ಲಿಸ್ಬಿಡೋದಲ್ಲ. ಪ್ರಾರಂಭದಲ್ಲೇ ಮೊದಲನೇ ಹೆಜ್ಜೆನೇ ಧ್ಯಾನ ಕೂತ್ರೆ ಧ್ಯಾನದಿಂದ ಪೂಜೆ ಮಾಡಬೇಕು, ಪೂಜೆ ಕೂತ್ರೆ ಧ್ಯಾನದಿಂದ ಪೂಜೆ ಮಾಡಬೇಕು. ಪೂಜೆ ಧ್ಯಾನ ನೀವು ಎಲ್ಲಿಂದ ಶುರು ಮಾಡ್ತೀರಾ? ಸೃಷ್ಟಿಕ್ರಮ ಲಯಕ್ರಮ ಎರಡೂ ಕೂಡ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಆಗಿನ ಆ ಮೊಮೆಂಟಲ್ಲಿ ನಿಮ್ಮ ದೇಹಸ್ಥಿತಿ ಹೇಗಿದೆ, ಮನಸ್ಥಿತಿ ಹೇಗಿದೆ ನೋಡ್ಕೊಂಡು ಕೂತ್ಕೊಳ್ಳಿ. ಮನಸ್ಸು ಪ್ರಫುಲ್ಲವಾಗಿದೆ, ಶಾಂತವಾಗಿದೆ ಅಂದರೆ ಜಸ್ಟ್ ಗೋ ಟು ಮೆಡಿಟೇಷನ್. ಡೋಂಟ್ ಡೂ ಎನಿ ಪೂಜಾ. ಯು ಆರ್ ರೆಡಿ ನೌ. ಜಸ್ಟ್ ಸಿಟ್, ಯು ವಿಲ್ ಜಂಪ್. Your body is aching, your mind is disturbed, you are depressed, all that. You can't meditate. Just process. Go to puja. One by one. Everything, every step, step by step. Slowly, slowly involve, enjoy. All that has to happen in the puja. Then slowly your mind purifies itself, calms down, cool, then meditation happens. So you can't say which is first, which is last, which is right, which is wrong. You have to decide. A sadhaka knows after crossing one limit, he knows what he has to do. ಗುಡ್ಡದಲ್ಲಿ ನಡೆಯುವಂತಹ ಪಂಚಯಜ್ಞಗಳು ಯಾವುವು ಅಮ್ಮ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ 5 ಈ ಸಂಖ್ಯೆನೇ ಭಾಳ ಶ್ರೇಷ್ಠವಾದ ಸಂಖ್ಯೆ. ಈ ದೇಹ ಆಗಿರೋದು ಪಂಚೀಕರಣದಿಂದ, ಪಂಚಭೂತಗಳಿಂದ, ಪಂಚಕೋಶಗಳ ದೇಹ, ಪಂಚಪ್ರಾಣಗಳು ಕೆಲಸ ಮಾಡ್ತಾ ಇದೆ, ಪಂಚವಾಯುಗಳು ಕೆಲಸ ಮಾಡ್ತಾ ಇದೆ, ಪಂಚ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ. ಇವೆಲ್ಲ ನೋಡಿದ್ರೆ ಈ 5 ಏನೋ ಒಂದು ರಹಸ್ಯವನ್ನು ಹೇಳ್ತಾ ಇದೆ ಅಲ್ವಾ? ಹಾಗೆ ಪರಮಾತ್ಮ ಪಂಚಕೃತ್ಯಗಳನ್ನು ಮಾಡ್ತಿದ್ದಾನೆ. ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ. ಪಂಚಬ್ರಹ್ಮರು ಅಂತೀವಿ. ಪಂಚ ಶಿವ, 5 ಮುಖದ ಶಿವ ಇದ್ದಾನೆ. ಗಾಯತ್ರಿಗೆ 5 ಮುಖ ಇದೆ. 5 ಬಹಳ ಪ್ರಶಸ್ತವಾದದ್ದು, ತುಂಬ ಆಳವಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. 5, 3 ಇವೆಲ್ಲ ರಹಸ್ಯಗಳಿರುತ್ತೆ. ಹಾಗೆ ಇಲ್ಲಿ ಒಂದೊಂದು ಜಾಗನೂ ಒಂದೊಂದು ಯಜ್ಞ ಮಾಡೋಕ್ಕೆ ಅಂತಲೇ ಕಟ್ಟಿರೋದು.
ಆ ಯಜ್ಞ ಈ ಜಾಗದಲ್ಲಿ ಆಗ್ತಾ ಇದೆ. ಗಾಯತ್ರಿ ಹಾಲ್ನಲ್ಲಿ ಯೋಗ ಆಗ್ತಾ ಇದೆ, ಜ್ಞಾನ ಯಜ್ಞ ನಡೀತಾ ಇದೆ, ಜ್ಞಾನ ದಾನ ಆಗ್ತಾ ಇದೆ. ಇದು ಒಂದು ಯಜ್ಞ ಗುಡ್ಡದಲ್ಲಿ ನಡೀತಾ ಇರೋದು. ಪೂಜೆ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಜೊತೆಗೆ ವಿಶೇಷ ದಿನಗಳಲ್ಲಿ ಹವನ ಹೋಮಗಳು ಇತ್ಯಾದಿ ದೈವಯಜ್ಞ ನಡೀತಾ ಇದೆ. ನಿತ್ಯ ಪೂಜೆ, ಶ್ರೀಚಕ್ರ ಪೂಜೆ ತಗೊಳ್ತಾ ಇದೆ, ಶುಕ್ರವಾರದ ಪೂಜೆಗಳು, ಷಷ್ಠಿ ಪೂಜೆಗಳು, ಹೋಮಗಳು, ವಿಶೇಷ ಪೂಜೆಗಳು, ಇದೆಲ್ಲ ದೈವಯಜ್ಞ. ದೇವರಿಗೆ ಕೊಡುವಂತಹ ಋಣ ತೀರಿಸುವಂಥದ್ದು. ಧಾರಾಪಾತ್ರೆ, ತುಲಾಭಾರ, ಎಲ್ಲರಿಗೂ ಅನ್ನದಾನ, ಇದು ಒಂದು ಅನ್ನ ಯಜ್ಞ. ಇದಕ್ಕೆ ನೈವೇದ್ಯ ಲಕ್ಷ್ಮಿ ಇದೆ, ನೈವೇದ್ಯ ಲಕ್ಷ್ಮಿನಲ್ಲಿ ಒಂದು ಯಜ್ಞ, ದೇವಸ್ಥಾನದಲ್ಲಿ ಒಂದು ಯಜ್ಞ, ಇದಕ್ಕೆ ಆ ಜಾಗ ಇರೋದು. ಜ್ಞಾನ ಯಜ್ಞ. ಪ್ರಕೃತಿ ಭೂತಾಯಿಗೆ ಸೇವೆ ಆಗ್ತಾ ಇದೆ. ಇಲ್ಲಿ ಪ್ರಕೃತಿಯನ್ನು ಪೂಜೆ ಮಾಡ್ತೀವಿ ನಾವು. ಮಣ್ಣನ್ನು ಪೂಜೆ ಮಾಡ್ತೀವಿ, ನೀರನ್ನು ಪೂಜೆ ಮಾಡ್ತೀವಿ, ಉದಕ ಶಾಂತಿ ಅಂತ ಮಾಡ್ತೀವಿ, ಮೃತ್ತಿಕಾ ಪೂಜೆ ಅಂತ ಮಾಡ್ತೀವಿ. ಗಾಳಿನಲ್ಲಿ, ನನಗಂತೂ ಈ ಗಾಳಿನಲ್ಲಿ ಆ ಆರಾನ, ನಮ್ಮ ಸುತ್ತ ಇರೋ ಆರಾನ ದೊಡ್ಡದು ಮಾಡ್ತಾ ಪೂಜೆ ಮಾಡೋದು ಧ್ಯಾನದಲ್ಲಿ, ಇದೊಂದು ವಿಶೇಷವಾದ ಅನುಭವ ಕೊಡುತ್ತೆ. ವಾತಾವರಣನ, ಪರಿಸರನ, ನಮ್ಮ ಸುತ್ತ ಇರೋ ವೈಬ್ರೇಷನ್ನ, ನಮ್ಮ ಸುತ್ತ ಇರುವಂತಹ ಒಂದು ಆಯಾಮವನ್ನು, ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋದಿದೆಯಲ್ಲ ನಮ್ಮ ಆಲೋಚನೆಗಳಿಂದ, ಇದು ಒಂದು ದೊಡ್ಡ ಸೇವೆ, ಇದೊಂದು ದೊಡ್ಡ ಯಜ್ಞ. ವಾಯು ಮಾಲಿನ್ಯ ಇಲ್ಲದೆ ಒಳ್ಳೆ ಆಕ್ಸಿಜನ್ ಕೊಡುವಂಥ ಮರಗಳನ್ನು ಬೆಳೆಸಿ, ಔಷಧಿ ಗಿಡಗಳನ್ನ ಬೆಳೆಸಿ, ಇಂಥ ಒಂದು ತಪೋವನವಾಗಿ ಮಾಡಿರೋದು ಒಂದು ಯಜ್ಞ ನಡೀತಾ ಇದೆ. ನಾವು ಪ್ರತಿಯೊಂದನ್ನು ಒಂದು ಯಜ್ಞವಾಗಿ ಮಾಡಬಹುದು. ಪಿತೃಯಜ್ಞ, ಎಷ್ಟೋ ಜನ ಪಕ್ಷಗಳು ಮಾಡದೇ ಇದ್ದರೂ ಕೂಡ ಆ ದಿವಸದಲ್ಲಿ ದಾನ ಧರ್ಮಗಳನ್ನು ಮಾಡೋದುಂಟು. ಯಾರಿಗಾದರೂ ಹುಷಾರಿಲ್ಲದೆ ಇದ್ದರೆ ಅವರು ತುಲಾಭಾರ ಮಾಡಿಸಿ ಪಿತೃ ಶಾಂತಿ ಆಗೋ ಹಾಗೆ ಅನ್ನದಾನ ಮಾಡೋದುಂಟು. ಎಷ್ಟು ರೀತಿ ಆಗುತ್ತೋ ಅಷ್ಟು ರೀತಿ ಕೆಲಸಗಳು ನಡೀತಾ ಇದೆ. ಜೀವನನೇ ಒಂದು ದೊಡ್ಡ ಯಜ್ಞ. ನಾನು ಹೇಳ್ತಿರ್ತೀನಿ, ಊಟ ಮಾಡಿದ್ರೇ ಅದು ಒಳಗಡೆ ಜೀರ್ಣ ಆಗೋದು ಕೂಡ ಒಂದು ಯಜ್ಞ ಕುಂಡದಲ್ಲಿ ಹಾಕಬೇಕು, ಆಹುತಿ ಕೊಡಬೇಕು. ಪಂಚಭೂತಗಳಿಗೆ ರುಚಿಯಾಗಿರೋದು ಪಂಚಭೂತಗಳಿಗೆ ಬೇಕಾದ ತಿನ್ನಿ. ಹೋಮ ಮಾಡಬೇಕಾದ್ರೆ ನಾವು ಸೀಮೆಎಣ್ಣೆ ಸುರಿಯಲ್ಲ, ತುಪ್ಪ ಹಾಕ್ತೀವಿ. ಆ ಥರ ದೇಹದಲ್ಲಿ ನಾವು ಒಂದೊಂದು ಮಾಡಿದ್ದು ಯಜ್ಞ ಅಂತ. ದರ್ ಇಸ್ ನೋ ಎಂಡ್ ಇಫ್ ಯು ಸಿ ಥ್ರೂ ದಿಸ್ ಕೈಂಡ್ ಆಫ್ ವಿಷನ್ ಆರ್ ಕಾನ್ಸೆಪ್ಟ್. ಈ ಥರ ನೋಡಿದಾಗ ಎಷ್ಟೊಂದು ವಿಚಾರಗಳು ತಿಳಿಯುತ್ತೆ. ಜಗವೇ ಒಂದು ನಾಟಕ ರಂಗ, ನಾವೆಲ್ಲ ಅದರ ಪಾತ್ರಧಾರಿಗಳು, ಮೇಲೊಬ್ಬ ಸೂತ್ರಧಾರ ಇದ್ದಾನೆ ಅಂತ ನಾವು ಅವಾಗ ಹೇಳ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ನಮ್ಮ ಈ ಜೀವನ ನಾಟಕ ಅಂದಾಗ ನಾವು ಒಪ್ಕೊಳಕ್ಕಾಗತ್ತಾ ಇದನ್ನ? ಈ ಹೇಳಿಕೆಯನ್ನ ನಾವು ಒಪ್ಪಬಹುದಾ ನಿಮ್ಮ ಪ್ರಕಾರ? ನಿಜವಾಗಿಯೂ ಜೀವನ ನಾಟಕ ಆಗೋದಕ್ಕೆ ಸಾಧ್ಯ ಇದೆಯಾ? ಜೀವನ ನಾಟಕ. ಯಾರ ನಾಟಕ? ಅವನಾಟ, ಅವನ ನಾಟಕ, ಅವನ ಲೀಲೆ, ಅವನ ಪಾಠ, ಅವನ ಕತೆ ಬರೆದಿರೋದು. ಹಿ ಹ್ಯಾಸ್ ಎ ಡಿವೈನ್ ಸ್ಟೋರಿ. ಅವನು ಖುಷಿ ಪಡ್ತಾ ಇರೋದು, ಅವನು ಆಡ್ತಿರೋದು. ನಿನ್ನಲ್ಲ ಅದು ಆಟ, ಅವನ ಆಟ. ಹಿ ಹ್ಯಾಸ್ ಹಿಸ್ ಓನ್ ರೂಲ್ಸ್ ಫಾರ್ ದ್ಯಾಟ್.
ಹಿ ನೋಸ್ ದಿ ರೂಲ್, ಹಿ ನೋಸ್ ದಿ ಪ್ಲೇ. ಅವನು ಬರೆದಿರೋನು ಅವನೇ, ಆಡ್ಸೋನು ಅವನೇ, ನೆಕ್ಸ್ಟ್ ಸೀನ್ ಏನು ಅಂತ ಡಿಸೈಡ್ ಮಾಡೋನು ಅವನೇ. ಪ್ರತಿಯೊಬ್ಬರೂ ಕೂಡ ಪರಮಾತ್ಮನ ಆಟದ ಗೊಂಬೆಗಳು, ಪಪೆಟ್ಸ್, ಕೈಗೊಂಬೆ. ಅವನೆಲ್ಲರಿಗೂ ಒಂದು ಸೂತ್ರ ಕಟ್ಟಿದ್ದಾನೆ. ಆದರೆ ತಿಳಿದವರು, ರಿಯಲೈಸ್ ಮಾಡಿಕೊಂಡವರು, ಜ್ಞಾನಿಗಳು, ಅವರಿಗೆ ಸೂತ್ರ ಎಳೆದು ಎಲ್ಲೋ ಹೋಗೋಕ್ಕಾಗ್ತಾ ಇಲ್ವಲ್ಲ, ನಾ ಏನೋ ಮಾಡಬೇಕು ಅಂತೀನಿ ಮಾಡೋಕ್ಕಾಗ್ತಾ ಇಲ್ವಲ್ಲ, ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ, ಏನಾಗಿದೆ, ದೇವರು ಬಿಡ್ತಾ ಇಲ್ಲ ನನಗೆ, ಹೋಗಬೇಕು, ನಾನು ಅಲ್ಲಿಗೆ ಹೋಗಬೇಕು, ದೇವರು ಎಳೆದು ಈ ಕಡೆ ಬಿಡ್ತಾನೆ. ಹಾಗಾದ್ರೆ ಈ ಕಡೆನಾ? ಅದು ಜೀವನನ ಜೀವಿಸೋಕ್ಕೆ ಶುರು ಮಾಡಿದ್ಮೇಲೆ ನಮಗೆ ನಮ್ಮಿಷ್ಟ ಪರಮಾತ್ಮನಿಷ್ಟ, ಅವನಿಷ್ಟ ಬೇರೆ, ನನ್ನಿಷ್ಟ ಬೇರೆ. ಇದರ ಜೊತೆಗೆ ಒಂದು ಕಾನ್ಫ್ಲಿಕ್ಟ್ ಬರಬೇಕು. ಸುಮ್ಮನೆ ಇದ್ರೂ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ಇರೋರು ಏನು ಜ್ಞಾನಿಗಳಲ್ಲ. ಸುಮ್ಮನೆ ಇಲ್ಲಿ ಅವ್ನು ತೊಗೊಂಬಂದು ಇಲ್ಲಿಡ್ತಾನೆ, ಅಲ್ಲಿರೋದು, ಅವ್ನು ತೊಗೊಂಡೋಗಿ ಅಲ್ಲಿಡ್ತಾನೆ, ಅಲ್ಲಿರೋದು, ಅಲ್ಲಿಂದ ಇಲ್ಲಿಡ್ತಾನೆ. ಆ ಬೊಂಬೆಗೆ ಏನೇ ನರವೇ ಇಲ್ಲ, ನರಸತ್ತೋಗಿದೆ. ಪರಮಾತ್ಮನಿಗೆ ಇಷ್ಟ ಆಗಲ್ಲ, ಅದಕ್ಕೆ ಆವಾಗವಾಗ ಕಷ್ಟ ಕೊಡ್ತಾನೆ, ಆವಾಗವಾಗ ಏನೇನೋ ಮಾಡ್ತಾನೆ, ಕಚ್ಚಗುಳಿ ಕೊಡ್ತಾನೆ, ಇಲ್ಲ ಹೊಡಿತಾನೆ, ಏನೋ ಮಾಡ್ತಾನೆ, ಕಿರ್ಚಲಿ, ಕೂಗ್ಲಿ, ಶಕ್ತಿ ಬರಲಿ ಅಂತ. ಮಗು ಹುಟ್ಟಿದಾಗ ಹೊಡೆದು ಅಳಿಸಲ್ವಾ, ಆ ಥರ ಮಾಡ್ತಾನೆ ದೇವರು. ಯಾಕೆಂದರೆ ಅವನಿಗೆ ಆ ಪಪ್ಪೆಟ್ಟು ಸುಮ್ಮನಿರೋದು ಇಷ್ಟ ಇಲ್ಲ. ಸ್ವಲ್ಪ ವರ್ಷ ನೋಡ್ತಾನೆ, ಮಗುವಾಗಿ ಬಾಲ್ಯದಲ್ಲಿ ನೋಡ್ತಾನೆ, ಪೆದ್ದಂಗೆ ಇದ್ದರೆ ಏನು ಈ ಮಗು ಹೀಗಲ್ಲ, ಎಲ್ಲ ಆಡ್ತಾ ಇಲ್ವಲ್ಲ, ಕರ್ಮಗಳು ಗೊತ್ತಾಗ್ತಾನೆ ಇಲ್ವಲ್ಲ, ಮತ್ತೆ ಕರ್ಮ ಮಾಡ್ತಾ ಇದೆಯಲ್ಲ, ಹಿಂಗಂತಾನೆ, ಕಷ್ಟ ಕೊಡ್ತಾನೆ, ಯಾರು ನೋಡ್ಕೊಳ್ದಿರೋಂಗೆ ಮಾಡ್ತಾನೆ. ಏನು ಆಟ ಆಡಿಸ್ತಾನೆ. ಆಟ ಆಡಿಸೋದು ಅವನು, ಕತೆ ಅವನು. ನಾವೆಲ್ಲ ಬರೀ ಬೊಂಬೆಗಳು. ಈ ಬೊಂಬೆಗಳಿಗೂ ಕೂಡ ಅವನು ಸುಮ್ಮನೆ ಅವನಿಷ್ಟ ಬಂದಂಗಲ್ಲ, ನಮಗೆ ಏನೇನೋ ಕೊಟ್ಟಿದ್ದಾನೆ ಪಾತ್ರ, ಅದನ್ನು ಮಾಡದೆ ನಮ್ಮ ಇಷ್ಟ ಬಂದಿದ್ದು ಮಾಡಿ, ನಾವು ಹಠ ಮಾಡಿದ್ದಕ್ಕೆ, ನೋಡು ನೀನು ಹಠ ಮಾಡಿದ್ಯಾ, ಮತ್ತೆ ನೀನು ಇದನ್ನೆಲ್ಲ ಕಲಿಯೋವರೆಗೂ ಇಲ್ಲೇ ಬಿದ್ದಿರು ಅಂತ ಅದೇ ಥರನೇ ಅಟ್ಮಾಸ್ಫಿಯರ್ನಲ್ಲಿ ತಂದು ಹಾಕ್ತಾನೆ. ನಾವು ಕಲಿಯೋವರೆಗೂ ನಮ್ಮನ್ನು ಬಿಡೋದಿಲ್ಲ. ಅದೇ ಥರನೇ ರಿಪೀಟೆಡ್ ಆಗಿ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ಚೈನಲ್ಲೇ ಬರ್ತೀರಾ, ಆ ಥರನೇ ಸಿಚುಯೇಷನ್ ಬರುತ್ತೆ, ಆ ಥರನೇ ಆಡ್ತೀರಾ, ಮತ್ತೆ ಕಲಿಯಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಆದರೆ ಯಾರಿಗೆ ಜ್ಞಾನೋದಯ ಆಗಿದೆ ಅವನೇನು ಮಾಡ್ತಾನೆ, ಸುಮ್ಮನಾಗ್ತಾನೆ. ಆದರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅವನು. ಪರಮಾತ್ಮನ ಆಟವಕ್ಕೆ ನಾನು ಒಬ್ಬ ಬೊಂಬೆ, ಅವನು ನನ್ನನ್ನು ಆಡಿಸ್ತಾ ಇದ್ದಾನೆ, ನಾನಿವಾಗ ಏನೂ ಆಡಲ್ಲ, ನಾನು ಅವನು ಆಡಿಸ್ದಂಗೆ ಆಡಿಸ್ತೀನಿ ಅಂತ. ವೆನ್ ಯು ಲೆಟ್ ಗೋ ಯುವರ್ ರೋಲ್ ಕಂಪ್ಲೀಟ್ಲಿ. ನಾನು ಕರ್ಮದಿಂದ ಒಂದು ಪಾತ್ರವನ್ನು ಅಂದ್ಕೊಂಡು, ನಾನಿದು ಅಂದ್ಕೊಂಡೆಲ್ಲ ತಲೆಹರಟೆ ಮಾಡ್ತಾಯಿದ್ದೆ. ಈಗ ನಾನು ಪರಮಾತ್ಮನ ಕೈ ಕೆಳಗಿದ್ದೀನಿ, ಈ ಜೀವಾತ್ಮ ಪರಮಾತ್ಮನ ಕೈ ಕೆಳಗಿದೆ. ಅದರಿಂದ ನಾನು ಈ ಮಾಯೆ ಪಾತ್ರ ಬೇಡ ನನಗೆ. ಈ ಮಾಯೆ ಪಾತ್ರನ ಸ್ವಲ್ಪ ಹೊತ್ತು ನಿಲ್ಲಿಸೋಣ. ಇದು ನಾನೇ ಮಾಡ್ಕೊಂಡು ಬಂದಿರೋದು, ಜನ್ಮ ಜನ್ಮಕ್ಕೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನಿಲ್ಲಿಸೋಣ. ದಟ್ ಈಸ್ ಮೆಡಿಟೇಷನ್. ಮೆಡಿಟೇಷನ್ ಇಸ್ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಫೀಲಿಂಗ್ that you are part of Paramatma. You have a role to play here, not your ಇಚ್ಛಾ. ಅವನ ನಾಟಕ ಏನಾದರೂ ಆಡೋ ಹಂಗಿದ್ರೆ ಅವನ ಕತೆಗೆ ಒಂದು ಪ್ಯಾರಾಗ್ರಾಫ್ ಬರೋ ಹಾಗೆ ನಡ್ಕೋತೀನಿ. ಅವನ ಪುಸ್ತಕದಲ್ಲಿ ಅವನ ಕತೆಗೆ ಲೆಟ್ ಮೀ ಬಿಕಮ್ ಎ ಸಿಂಗಲ್ ಲೈನ್, ಇಟ್ ಈಸ್ ಎನಫ್ ಫಾರ್ ಮೀ. ಐ ಡೋಂಟ್ ವಾಂಟ್ ಮೈ ಆಟೋಬಯೋಗ್ರಫಿ. ಐ ವಾಂಟ್ ಟು ಬಿಕಮ್ ಎ ಪಾರ್ಟ್ ಆಫ್ ಹಿಸ್ ಪ್ಲೇ, ಡಿವೈನ್ ಪ್ಲೇ. ಇಲ್ಲ, ಅವನೇನಾದ್ರೂ ಆ ಡಿವೈನ್ ಆಟದಲ್ಲಿ ಒಂದು ಪಾತ್ರ ಕೊಟ್ಟಿದ್ದ, ನಾನು ಪಾತ್ರ ಚೆನ್ನಾಗಿ ಮಾಡ್ತೀನಿ. ನಾಟಕನೋ, ಕಥೆನೋ, ಡ್ಯಾನ್ಸೋ, ಡ್ರಾಮಾನೋ ಏನೋ ಮಾಡ್ತಾ ಇದ್ದಾನೋ ಲೀಲೆ. ಅವನು ಹೇಗೆ ಹೇಳ್ತಾನೋ, ಅವನಿಗೆ ಹೆಂಗೆ ಬೇಕೋ, ಅವನು ಯಾವ ಥರ ಉಪಯೋಗಿಸ್ಕೋತಾನೋ ನನ್ನನ್ನು, ನಾನು ಅದಕ್ಕಾಗಿ ಹೇಳ್ತೀನಿ, ಅದನ್ನೇ ಮಾಡ್ತೀನಿ. ಆಮೇಲೆ ಅವನು ಸುಸ್ತಾದರೆ ಅವನು ಮಲ್ಕೋತೀನಿ ಅಂತ ಯಾರಿಗೋ ಒಬ್ಬರಿಗೆ ಯಾವುದೋ ಜನ್ಮದಲ್ಲಿ ಗೊತ್ತಾಗತ್ತಂತೆ.
ಅವನು ಪರಮಾತ್ಮನಿಗೆ ಶರಣಾಗ್ತಾನೆ. ಜೀವನ ಒಂದು ನಾಟಕ ಅಂತ ಹೇಳಿ ಪುಸ್ತಕದಲ್ಲಿ ಓದಿ ಲಾಜಿಕಲ್ ಆಗಿ ತಿಳ್ಕೊಂಡು ನಾನು ನಾಟಕ ಮಾಡ್ತೀನಿ ಅಂತ, ಸೀರಿಯಲ್ ಥರ ನಾನು ನಾಟಕ ಮಾಡ್ತೀನಿ ಅಂತ ಒಳಗೊಂದು ಹೊರಗೊಂದು ನಾಟಕ ಮಾಡೋರೇ ಜಾಸ್ತಿ. ಜೀವನದಲ್ಲಿ ಸತ್ಯವಾಗಿ ನಡ್ಕೊಳ್ಳದೆ ತನ್ನ ಆತ್ಮಕ್ಕೆ ವಿರುದ್ಧವಾಗಿ ತನ್ನ ಜೀವಕ್ಕೆ ಏನು ಬೇಡವೋ ಅದನ್ನು ಮಾಡ್ತಾ ಅಹಂಕಾರನೇ ಸರ್ವಸ್ವ ಅಂದ್ಕೊಂಡು ಬರೀ ನಾಟಕ, ಒಳಗೊಂದು ಹೊರಗೊಂದು, ನೋಡೋರ್ಗೊಂಥರ ಕಾಣಿಸ್ಕೊಳ್ಳೋದು, ಇರೋದೇ ಒಂದು, ಹೇಳೋದೇ ಒಂದು, ಮಾಡೋದೇ ಒಂದು, ಈ ಥರ ನಾಟಕ ಮಾಡೋರು ಅವನ ಪಾತ್ರದಲ್ಲಿ, ಅವನ ಆಟದಲ್ಲಿ ಡಿಸ್ಕಾರ್ಡ್ ಮಾಡಿದಾನು. ಅವನು ಸೇರಿಸ್ಕೊಳ್ಳೋದು ಇಲ್ಲ. ಮಾಡೋದೆಲ್ಲ ಮಾಡು, ನಿನ್ನ ನಾಟಕ ನಿಲ್ಲಿ, ಆಗ ನನ್ನ ನಾಟಕ ತೋರಿಸ್ತೀನಿ. ನನ್ನ ನಾಟಕದಲ್ಲಿ ನೀನೊಂದು ನಾಟಕ ಹುಡ್ಕೊಂಡಿದೆಯಲ್ಲ, ನಾನೊಂದು ನಾಟಕ ಕೊಟ್ಟಿದ್ದೀನಿ, ನಾನೊಂದು ರೂಲ್ ಕೊಟ್ಟಿದ್ದೀನಿ ಮಾಡೋಕ್ಕೆ, ಮತ್ತೆ ಇಲ್ಲಿ ಹುಟ್ಟಿಸಿದ್ದೀನಿ. ಇದನ್ನು ಮರೆತುಬಿಟ್ಟು ನಿಂದೇ ಆಟ ಆಡ್ತಾ ಇದೀಯಾ, ಆಡ್ಕೊ, ನಿನಗೆ ನಾನು ಸಹಾಯ ಮಾಡಲ್ಲ, ಬಾಯಿ ಪಡ್ಕೊಂಡಾಗ ಬರ್ತೀನಿ, ಬಿಟ್ಬಿಟ್ಟಿದ್ದಾನೆ. ಡಿಸ್ಕಾರ್ಡ್. ಅದಕ್ಕೆ ಕೆಲವರೆಲ್ಲ ಆ ಥರ ಆಡ್ತಿರೋದು ಯಾಕೆ ಅಂದರೆ ಪರಮಾತ್ಮ ಕೂಡ ಅವನನ್ನು ಡಿಬಾರ್ ಮಾಡಿದ್ದಾನೆ. ಆವಾಗ ಅವ್ರು ಹಾಗೆ ಆಡೋಕ್ಕೆ ಸಾಧ್ಯ, ಪ್ರಾಣಿಗಳ ಥರ ಆಡೋಕ್ಕೆ ಸಾಧ್ಯ. ನೋಡ್ತಾನೆ, ಇನ್ನೂ ಹಾಗೆ ಮಾಡಿದ್ರೆ ಮನುಷ್ಯನ ಬಗ್ಗೆ ಆಕಾರ ಕೊಟ್ಟಿದ್ದಾನೆ, ಮುಂದಿನ ಜನ್ಮಕ್ಕೆ ಮನುಷ್ಯನ ಆಕಾರ ತೆಗೆದಾಕ್ತಾನೆ, ಹುಲಿನೋ ಕರಡಿನೋ ಆಗಿ ಕಾಡ್ಗಟ್ಟುತ್ತಾನೆ. ಇಲ್ಲದೆ ಇದ್ದರೆ ಆ ಥರ ಜನದ ಜೊತೆ ಹುಟ್ಟಿಸ್ತಾನೆ. ಅವನಂತೂ ಬಿಡೋದಿಲ್ಲ, ಕಲಿಸ್ತಾನೆ. ಅದರಿಂದ ಜೀವನ ಒಂದು ನಾಟಕ, ನಮಗೆ ಒಂದು ಪಾತ್ರ ಇದೆ, ನಾವು ಪಾತ್ರಧಾರಿಗಳು, ಯಾವುದೋ ಒಂದು ಕರ್ಮ ಇದೆ ನಮ್ಮದು, ಅದಕ್ಕಾಗಿ ಈ ರೋಲ್ ಸಿಕ್ಕಿದೆ. ಈ ರೋಲ್ನಲ್ಲಿ ಯಾರ ಸಂಬಂಧಗಳು ಬರುತ್ತೆ ಋಣಾನುಬಂಧದಿಂದ, ಆ ಸಂಬಂಧಗಳಿಗೆ ಅಂಟ್ಕೊಳ್ಳಲ್ಲ. ನಾನು ಈ ಸಂಬಂಧಕ್ಕೆ ಅಂಟ್ಕೊಳ್ಳಲ್ಲ. ನಾನು ನನ್ನ ಧರ್ಮ ಡ್ಯೂಟಿ ಏನೋ ಅದನ್ನು ಅಂಟ್ಕೊಳ್ತೆ ನಾನು ಮಾಡ್ತೀನಿ, ಮಾಡಿ ಮುಗಿಸ್ತೀನಿ. ಯಾವ ಕರ್ಮ ಮಾಡಿದ್ನೋ, ಯಾವ ಜನದಲ್ಲಿ ಯಾರಿಗೇನು ಮಾಡಿದ್ನೋ ಇವಾಗ ಮಾಡಬೇಕಾಗಿ ಬಂದಿದೆ. ಅದರಿಂದ ಪರಮಾತ್ಮ ನಾನು ನಿನಗೆ ಮಾಡ್ತಿದ್ದೀನಿ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಅವ್ರಿಗೂ ಅಲ್ಲ, ಅವ್ರು ಖುಷಿ ಪಡಲಿ ಅಂತಲೂ ಅಲ್ಲ. ನಾನು ನಿನ್ನ ಸೇವೆ ಮಾಡಬೇಕಲ್ವಾ, ನೀನು ಇವಾಗ ಇವ್ರನ್ನ ಕಳಿಸಿದ್ಯಾ ಅಲ್ವಾ, ನಿನ್ನ ಸೇವೆ ಅಂದ್ಕೊಂಡೇ ಮಾಡಿಬಿಡ್ತೀನಿ. ನಾನು ಏನನ್ನೂ ಅಪೇಕ್ಷೆ ಪಡೋದಿಲ್ಲ, ನೀವು ಹೇಗಿಟ್ಟಿರ್ತೀವೋ ಹಾಗಿಟ್ಟಿರ್ತೀರಿ ಅಂತ ನೀವು ಡ್ರಾಮಾನ ತೊಗೊಂಡ್ರೆ ಇಮ್ಮಿಡಿಯೇಟ್ಲಿ ನಿನ್ನ ಸೂತ್ರನ ಹಿಂಗೆ ಎತ್ತಿ ಎಂಥ ಕಡೆ ಬಿಡ್ತಾನೆ ಅಂದರೆ ಹಗುರವಾಗಿ ನೀರಿನಲ್ಲಿ ತೇಲೋ ಹಂಗಾಗುತ್ತೆ. ಎಲ್ಲ ಅವನೇ ಮಾಡ್ತಾನೆ, ಎಲ್ಲವೂ ಹಗುರ ಮಾಡಿಬಿಡ್ತಾನೆ, ಎಲ್ಲವೂ ಸುಖ ಕೊಟ್ಬಿಡ್ತಾನೆ. ನಾವು ಹೋಗಿದ್ದ ಕಡೆ ಎಲ್ಲನೂ ಕೂಡ ಕೆಲಸ ಆಗುವಾಗ ಮಾಡ್ತಾನೆ. ಒಂದು ರೆಸ್ಪೆಕ್ಟ್ ಕೊಡೋ, ನೀನೇನೂ ಬಯಸೋದು ಬೇಡ, ದೇವರಿಗೆ ಹೇಗೆ ಕೊಡ್ತಾರೆ ಆ ಥರ ಸಿಗೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಅವನು ಆ ಥರ ಸಿಚುಯೇಷನ್ನ ಇಮ್ಮಿಡಿಯೇಟಾಗಿ ತೊಗೊಬರ್ತಾನೆ. ಈಗ ಹಿಡ್ಕೊಂಡಿರ್ತಾನೆ ಪಪ್ಪೆಟ್ಟು, ನೀನೇನಾದರೂ ಕಂಪ್ಲೀಟ್ ಸರೆಂಡರ್ ಆದರೆ ಅವ್ನು ಈಸಿ ಸಿಗೋದು ಅವನ ಕೈಗೆ. ಅಪ್ಪ ನಿನ್ನ ಕೈ ಕಂಪ್ಲೀಟ್ ಒಪ್ಪಿಸ್ಬಿಟ್ಟಿದ್ದೀನಿ ನನ್ನ ಅಂದಾಗ ಎತ್ತಿ ಒಳ್ಳೆ ಕಡೆ ನೀನು ಬಿಡ್ತಾನೆ. ಎಲ್ಲ ಅವಕಾಶಗಳು ಸಿಗುತ್ತೆ, ಎಲ್ಲ ವೆಲ್ತ್, ಎಲ್ಲ ಹೆಲ್ತ್, ಎಲ್ಲ ಅನುಗ್ರಹಗಳು ನಿಂದಾಗತ್ತೆ. ನಾಟಕದಲ್ಲಿ ಪಾತ್ರ ಮಾಡ್ತೀನಿ ಅಂದರೆ ನಿನ್ನಿಷ್ಟ ಬಂದಿದ್ದು ಮಾಡೋಕ್ಕಾಗಲ್ಲ. ಕೆಲವು ಮಾಡಲೇಬೇಕಾದ್ದನ್ನು ನಾವು ಮಾಡಬೇಕು, ನಮ್ಮಿಷ್ಟ ಬಂದಿದ್ದನ್ನು ಮಾಡಬಾರ್ದು. ಆಗಬೇಕಾದ್ದು ನಮ್ಮ ಮೂಲಕ ಆಗತ್ತೆ. ಒಳ್ಳೊಳ್ಳೇದು ಆಗ್ತಾ ಒಳ್ಳೊಳ್ಳೆಯದೇ ಸಿಗ್ತಾ ಒಳ್ಳೆ ಜೀವನ ಆಗತ್ತೆ, ನಮಗೆ ಕರ್ಮ ಕಳಿಯುತ್ತೆ. ಆವಾಗ ಪುನಃ ನಾವು ಸತ್ರೂ ಕೂಡ ಪುನಃ ಅವ್ರ ಕೈಗೆ ಬರ್ತೀವಿ, ಇನ್ನೂ ಒಳ್ಳೆ ಕಡೆ ಹುಟ್ಟಿಸ್ತಾನೆ, ಒಳ್ಳೊಳ್ಳೇದು ಮಾಡ್ತಾನೆ. ಇಲ್ಲದೇ ನಮಗೆ ಪರೀಕ್ಷೆ ಮಾಡ್ತಾನೆ ದೇವರು. ನಾಟಕ ಮಾಡೋದು ಅಂದರೆ ನಾವಿಷ್ಟ ಬಂದಂಗೆ ಮಾಡೋದು, ಕಷ್ಟ ಬಂದಂಗೆ ಮಾಡದೇ ಇರೋದು ಅಲ್ಲ. ಕಷ್ಟ ಇಷ್ಟ ನಷ್ಟ ಬಿಟ್ಟು ಅವನದು ಡ್ರಾಮದಲ್ಲಿ ನಂದು ಪಾತ್ರ ಇದೆ. ಆ ಪಾತ್ರ ಅಷ್ಟೇ, ಸತ್ಯ ಅಲ್ಲ. ಜೀವನನೇ ನಾಟಕ, ಸುಳ್ಳು, ಅವನಾಟ. ಲೆಟ್ ಮೀ ಟೇಕ್ ಇಟ್ ಆಸ್ ಎ ಫನ್. ಆಟ ಮೀನ್ಸ್ ಆಟ. ಇಟ್ ಈಸ್ ನಾಟ್ ಎ ವಾರ್, ಇಟ್ ಈಸ್ ಎ ಗೇಮ್, ಇಟ್ ಈಸ್ ಎ ಫನ್. ಐ ಡೋಂಟ್ ವಾಂಟ್ ಎನಿ ರಿಸಲ್ಟ್. ಪ್ಲೇಯಿಂಗ್ ಇಟ್ ಸೆಲ್ಫ್ ಈಸ್ ದಿ ಫನ್. ಹಂಗೆ ಆಡ್ಕೊಂಡು ಹೋಗ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ಆಕ್ಚುಲಿ ಹಳೆಯ ದೇವಸ್ಥಾನಗಳಲ್ಲಿ 9 ಅಂಡರ್ಗ್ರೌಂಡ್ ಪ್ಯಾಸೇಜಸ್ ಇರುತ್ತೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನನಗಷ್ಟು ನಾಲೆಡ್ಜ್ ಇಲ್ಲ. ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ಬೋದಾ? ನಾವು ಕೇಳ್ತೀವಿ, ನಾರ್ತಲ್ಲಿ ಹೋದಾಗ ಅಲ್ಲಿ ಶಂಕರಾಚಾರ್ಯರ ಮಠ ಇರೋ ಕಡೆ ಹೇಳ್ತಾರೆ, ಅದು ಸೌತಲ್ಲಿರೋ ದೇವಸ್ಥಾನ ಇಲ್ಲಿ ಕನೆಕ್ಟ್ ಆಗಿದೆ, ಇದಕ್ಕೂ ಅದಕ್ಕೂ ಗುಹೆ ಇದೆ, ಇದಕ್ಕೆ ಇಲ್ಲಿಂದ ಹೋದರೆ ಅಲ್ಲಿಗೆ ಹೋಗ್ಬೋದು. ಗವಿಗಂಗಾಧೇಶ್ವರ ಗುಹೆ ಒಳಗೆ ಹೋದರೆ ಇನ್ನೆಲ್ಲೋ
ಕಾಶಿಗೆ ಹೋಗ್ಬೋದು ಅಥವಾ ಕನ್ಯಾಕುಮಾರಿಗೂ ಈ ಥರದ್ದು ಕಥೆಗಳು ಕೇಳ್ತಾ ಇರ್ತೀವಿ ನಾವು. ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೂ ಕನೆಕ್ಷನ್ ಇದೆ, ಪ್ರಪಂಚ ಎಲ್ಲ ಒಂದೇ. ನನಗೆ ಗ್ರ್ಯಾಂಡ್ ಕ್ಯಾನಿಯನ್ಗೆ ಹೋದಾಗ ಆಗಿದ್ದ ಅನುಭವನೂ, ಕೈಲಾಸದಲ್ಲಿ ಆಗಿದ್ದ ಅನುಭವನೂ, ಈಜಿಪ್ಟಲ್ಲಿ ಆ ಪಿರಮಿಡ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ, ಇಲ್ಲಿ ಅಮೃತ್ಸರಲ್ಲಿ ಧ್ಯಾನ ಮಾಡಿದಾಗ, ಕಾಶಿನಲ್ಲಿ ಧ್ಯಾನ ಮಾಡಿದಾಗ ಒಂದೇ ವೈಬ್ರೇಷನ್ನು, ಒಂದೇ ಥರ ಎಲ್ಲೋ ಎಲ್ಲ ಕನೆಕ್ಟ್ ಆಗಿದೆಯೇನೋ ಅನಿಸ್ತಾ ಇತ್ತು. ಒಂದೊಂದು ದೇಶ, ಒಂದೊಂದು ಊರು, ಒಂದೊಂದು ಟೈಮ್. ಅದರಿಂದ ಅದನ್ನೆಲ್ಲ ನಾವು ಸ್ಪೆಸಿಫಿಕ್ಕಾಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಇದು ಪರ್ಸನಲ್ ಅನುಭವದ ಮೇಲೆ ಹೋಗುತ್ತೆ. ಕೆಲವು ಸತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕನೆಕ್ಷನ್ ಇದೆ ಅಂತಾರೆ. ಕೆಲವು ಸತಿ ಒಂದೇ ಕಡೆ ಒಂದು ಪ್ರೆಮಿಸಸ್ನಲ್ಲಿ ಒಂದು ದೇವಸ್ಥಾನಕ್ಕೂ ಇನ್ನೊಂದು ದೇವಸ್ಥಾನಕ್ಕೂ ಸುರಂಗ ಮಾಡಿದ್ದಾರೆ ಅಂತ ಅದು ಕೂಡ ನೋಡಿದ್ದೀವಿ ನಾವು. ಎಷ್ಟೋ ದೇವಸ್ಥಾನದಲ್ಲಿ ಈ ದೇವಸ್ಥಾನಕ್ಕೂ ಆ ಅಮ್ಮನವ್ರ ದೇವಸ್ಥಾನಕ್ಕೂ ಒಂದು ಕನೆಕ್ಷನ್ ಇದೆ, ಕೆಳಗಡೆಯಿಂದ ಹೋಗ್ಬೋದು ಅಂತ ಹಳೆ ಕಾಲದ ದೇವಸ್ಥಾನದಲ್ಲಿ ಕಥೆಗಳಲ್ಲಿ ಇದು ಬರುತ್ತೆ. ನನಗೆ ಈ ಜಾಗದಲ್ಲಿ ಇದು ಯಾವ ಸುರಂಗ ಕೆಳಗಿದೆಯೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇಲ್ಲಿ ಇದ್ದಿದ್ದೇನೆ ಬರೀ ಹಾವುಗಳು, ಬರೀ ಪ್ರಾಬ್ಲಮ್ಗಳು. ಇಲ್ಲಿ ನೀರಿಲ್ಲ, ಗುಡ್ಗಾಡು, ನಾ ಬಂದಾಗ ಏನೂ ಇಲ್ಲ ಅನ್ನೋದು ಎಕ್ಸಾಜರೇಷನ್ ಅಲ್ಲ, ಅದಕ್ಕೆ ವರ್ಡೇ ಇಲ್ಲ, ಆ ಥರ ಇತ್ತು ಜಾಗ. ಅದರಿಂದ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಒಂದೊಂದು ವಿಗ್ರಹಗಳು ಕೂಡ ಇದನ್ನು ನಾವು ಪ್ಲ್ಯಾನ್ ಮಾಡಿ ಆ ಜಾಗದಲ್ಲಿ ಇಟ್ಟಿಲ್ಲ. ಆ ಮೊಮೆಂಟಲ್ಲಿ, ಆ ಟೈಮ್ನಲ್ಲಿ ಆ ರೀತಿ ನಮ್ಮಿಂದ ಆಯಿತು ಅಂತಲೇ ಹೇಳಬೇಕು. ಯಾವುದೋ ಒಂದು ಶಕ್ತಿ ನಮ್ಮ ಕೈನಲ್ಲಿ ಇದನ್ನು ಮಾಡಿಸಿದ್ದು. ಇಲ್ಲಿ ದೇವಿ ಬರಬೇಕು, ದೇವಿ ಹೀಗಿರಬೇಕು, ದೇವಿ ಬರೋವಾಗಲೇ ಜೊತೆಯಲ್ಲಿ ಶಿವನೂ ಬರಬೇಕು ಅಂದಾಗ ಶಿವ ಇದ್ದಕ್ಕಿದ್ದಂಗೆ ನಾವು ಪ್ಲ್ಯಾನೇ ಮಾಡದೆ ಯಾರೋ ತಂದುಕೊಟ್ಟಿದ್ದು ಆಗಲಿ, ಇವೆಲ್ಲ ಒಂದೊಂದಕ್ಕೂ ಒಂದೊಂದು ಕಥೆಗಳಿದೆ, ಸುಮ್ಮನೆ ಆಗಿಬಿಟ್ಟಿಲ್ಲ. ಗಣೇಶ ಬಂತ ಕೃಷ್ಣ ಆ ಗಣೇಶನ ದೇವಸ್ಥಾನ ಮಾಡೋ ಅಷ್ಟರಲ್ಲಿ ಅಲ್ಲಿ ಆ ಸರ್ಪ ದರ್ಶನ ಆಗಿದ್ದು, ಹುತ್ತ ಇರೋದು, ಇದೆರಡೂ ಹೇಗಾಯಿತು ಗೊತ್ತಿಲ್ಲ. ಒಟ್ಟಲ್ಲಿ ಇದೆಲ್ಲ ಆಯಿತು. ನಾವು ಪ್ರತಿಷ್ಠಾಪನೆ ಮಾಡಿದ 9 ವಿಗ್ರಹಗಳು, ನಾನು ಪಾತಾಳದಲ್ಲಿ ಏನಿದೆ ಹೇಳಕ್ಕೆ ಬರಲ್ಲ, ಬಟ್ ನಾನು ಮೆಡಿಟೇಷನ್ ಮಾಡುವಾಗ ಅಥವಾ ಎಲ್ಲಿ ಮಂಗಳಾರತಿ ಮಾಡುವಾಗ ಒಂದು ಕಡೆ ಗಂಟೆ ಶಬ್ದ ಕೇಳಿದ್ರೂ ನಾ ಕಣ್ಣು ಮುಚ್ಕೊಂಡಾಗ 9 ವಿಗ್ರಹಗಳಿಗೂ ಕೂಡ ಮಂಗಳಾರತಿ ಮಾಡ್ತೀವಿ. ಒಟ್ಟಲ್ಲಿ ಎಲ್ಲ ಇಡೀ ನವಾವರಣ ಸೇರಿ ಮಂಗಳಾರತಿ ಮಾಡಿ, ಇಡೀ ಕೆಂಗೇರಿ ಎಲ್ಲ ನನ್ನ ಮನಸ್ಸಿಗೆ ತಗೊಂಡ್ಕೊಂಡು ಮಂಗಳಾರತಿ ಮಾಡಿ, ಇನ್ನೊಂದು ರೌಂಡು ಇನ್ನೊಂದು ಮಂಗಳಾರತಿ, ಎಷ್ಟೊಂದು ಮಂಗಳಾರತಿಗಳು ಮಾಡುವಾಗ ಇಡೀ ಕರ್ನಾಟಕ, ಇಡೀ ಭಾರತ ದೇಶ, ಇಡೀ ಪ್ರಪಂಚ ಈ ರೀತಿ ನನಗೆ ಕಾಣಿಸ್ತಾ ಇರುತ್ತೆ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಶ್ರ ನಾಗದಳ ಸಂಯುತ ಷೋಡಶಾರಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜಮುದಿತಂ. ಈ ಮಂತ್ರ ಹೇಳುವಾಗ ಎಲ್ಲ ಇಡೀ ಬ್ರಹ್ಮಾಂಡವೇ ಕಾಣಿಸ್ಬಿಡುತ್ತೆ. ಅದರಿಂದ ನನಗೆ ಹೆಚ್ಚು ಆಕಾಶ ತತ್ವದ ಕಡೆಗೆ ಎಳೆತ ಜಾಸ್ತಿ, ಶಿವತತ್ವದ ಕಡೆಗೆ ಎಳೆತ ಜಾಸ್ತಿ. ಆ ಕುಂಡಲಿನಿ ಶಿವನನ್ನು ಆಕರ್ಷಿಸ್ತಾ ಮೇಲಕ್ಕೆ ಬಂದಿರೋ ಶಕ್ತಿ, ನನಗೆ ಪಾದ ಕಾಣಿಸಿದ್ದೇನೆ ಮೇಲಕ್ಕೆ ಹೋಗ್ತಾ ಇರೋ ಪಾದ, ಇವೆಲ್ಲವೂ ಅನುಭವದಿಂದ ಹೇಳ್ತಾ ಇರೋದು. ನಾವು ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಎಲ್ಲ ಎನರ್ಜಿನೂ ಕೂಡ ಈ ಪರಿಸರದಲ್ಲಿ ನೋಡಿ ನಾವು ಬೆಳೆಸ್ತಾ ಇರೋ. ರುದ್ರಾಕ್ಷಿ ಬೆಳೆಯೋ ಜಾಗನೇ ಅಲ್ಲ ಅದು, ಆದರೆ ರುದ್ರಾಕ್ಷಿ ಗಿಡ ಇದೆ. ಎಷ್ಟೊಂದು ಸೂಕ್ಷ್ಮವಾದ ದೊಡ್ಡ ದೊಡ್ಡ ಮರಗಳು ಎಷ್ಟು ಬೇಗ ಬಂದಿವೆ, ಅರಳಿ ಮರದಿಂದ ಹಿಡಿದು ಎಲ್ಲ. ಎಂಥ ಒಂದು ವಾತಾವರಣ, ತಪೋವನದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಕಲುಷಿತವಾಗೋದಕ್ಕೆ ಸಾಧ್ಯವೇ ಇಲ್ಲ ಗಾಳಿ, ಅಷ್ಟು ಚೆನ್ನಾಗಿದೆ. ಈ ಮಂಡಲ ಏನಿದೆ ಮೇಲ್ಗಡೆ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ನಲ್ಲಿ ದೇವಿ ದೇವಸ್ಥಾನದ ಗೋಪುರನೂ, ಶಿವನ ಗೋಪುರನೂ, ಶನೇಶ್ವರನ ಗೋಪುರನೂ, ನವಗ್ರಹಗಳ ಗೋಪುರನೂ, ಎಲ್ಲ ದೇವರ ಸನ್ನಿಧಾನವೂ ಒಂದು ಪಾಯಿಂಟಲ್ಲಿ ಸೇರಿದೆಯಲ್ಲ, ಆ ಅನುಭವಕ್ಕೆ ಬಂದಿದ್ದು ಸಹಸ್ರಾರ. ಆ ಸಹಸ್ರಾರ ಅನ್ನೋ ಒಂದು ಜಾಗದಲ್ಲಿ ನಾನು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ದು. ಆ ಪಾಯಿಂಟಲ್ಲಿ ಮೊದಲು ಅಲ್ಲೊಂದು ಸಣ್ಣದಾಗಿ ಒಂದು ವನ ಮಾಡಬೇಕು, ಚಿಕ್ಕದಾಗಿ ಒಂದು ಎಲ್ಲರೂ ಕೂತ್ಕೊಳ್ಳುವಂಥದ್ದು ಒಂದು ಜಾಗ ಅನ್ನು ಮಾಡಬೇಕು ಅಂತ ಪ್ರಾರಂಭಿಸಿದ್ದು, ಸುತ್ತ ಗಿಡಗಳೆಲ್ಲ ಹಾಕಿ. ಆದರೆ ಅಲ್ಲಿ ಎನರ್ಜಿ ಎಷ್ಟಿದೆ ಅಂದರೆ ಹಿಡಿದಿಟ್ಕೊಳ್ಬೇಕು ಅನಿಸ್ತು. ಅಲ್ಲಿ ಬಂದು ಎಲ್ಲ ಎನರ್ಜಿ ಸೇರುತ್ತೆ ಅಂತ. ಅದಕ್ಕೆ ಅಲ್ಲಿ ವಿಶೇಷವಾಗಿ ಭೂಮಿ ಒಳಗೆ 9 ಒಳ ಮಾಡಿ ಅದರಲ್ಲೆಲ್ಲನೂ ಹಾಕಿ ನಾವು ಇದನ್ನು ಮಾಡಿದ್ವಿ, ಸೀಲ್ ಮಾಡಿದ್ವಿ. ಆ ಜಾಗದಲ್ಲೇ ನಾನು ಮೌನ ಮಾಡ್ತಿದ್ದಿದ್ದು, ಇನ್ಸಿಯೇಷನ್ ಕೊಡ್ತಿದ್ದಿದ್ದು, ಟೆಕ್ನಿಕ್ಸ್ಗಳು ಮಾಡ್ತಿದ್ದಿದ್ದು, ಮೆಡಿಟೇಷನ್ ಟೆಕ್ನಿಕ್ಸ್ ಎಲ್ಲ. ಈಗ ಆ ಜಾಗ ನಾವು ಕಟ್ಟೋವಾಗ
ಅಷ್ಟೊಂದು ಆ, ಶಿಥಿಲವಾಗಿತ್ತು ಬಿಲ್ಡಿಂಗ್. ತುಂಬ ತೊಂದರೆ ಕೊಡ್ತಾಯಿತ್ತು. ಗಾಳಿ ಬೆಳಕು ಬರುವಾಗ ತುಂಬ ಜೋರಾಗಿ ಮಳೆ ಬರುವಾಗ ಸೋರೋದು ಇದೆಲ್ಲ ಆಗ್ತಿತ್ತು. ಜೊತೆಗೆ ದ್ರಾಕ್ಷಗಳ ಬೆಳೆಯಕ್ಕೆ ಶುರು ಮಾಡಿದೆ. ಸಹಸ್ರರು ದ್ರಾಕ್ಷಲಿಂಗ ಪ್ರತಿಷ್ಠಾಪನೆ ಆದಮೇಲಂತೂ ಆ ಜಾಗ ತುಂಬ ನನಗೆ ಭಾಳ ಹತ್ತಿರ ಆಯಿತು. ನನಗೆ ಗೊತ್ತಾಗ್ತಿತ್ತು ಅಲ್ಲಿ ಕೂತ್ಕೊಂಡ್ರೆ ಎಲ್ಲ ದೇವಸ್ಥಾನದ ಒಂದು ಪಾಯಿಂಟ್ ಎಲ್ಲೋ ಇಲ್ಲಿ ಮೇಲ್ಗಡೆ ಇದೆ, ಇಲ್ಲಿಂದನೇ ಶಕ್ತಿ ಬರ್ತಾ ಇದೆ ಅಂತ. ಅದು ಹಾಗೇ ಉಳ್ಕೊಂಡಿತ್ತು. ಇವಾಗ ರೆನೋವೇಟ್ ಮಾಡಬೇಕಾದ ಬಂದಾಗ ಮತ್ತೆ ರಿಪೇರಿ ಮಾಡೋದು ಬೇಡ, ಹಣ ಖರ್ಚು ಮಾಡಿ ಹಾಳು ಮಾಡೋದು. ಇವಾಗ ಇಲ್ಲೇ ಎಲ್ಲ ಜಾಗ ಸೇರೋ ಜಾಗ ಇದು. ಆಲ್ ದಿ ಪ್ಯಾಸೇಜಸ್ ಆರ್ ಇನ್ ದಿ ಅಟ್ಮಾಸ್ಫಿಯರ್ ಆರ್ ಇನ್ ದಿ ಸ್ಪೇಸ್. ಅದಕ್ಕೆ ನಾನು ಈ ಜಾಗನ ಇಡೀ ಶ್ರೀಧರ ಗುಡ್ಡನ ನಾನು ಪ್ಲೇಸ್ ಅಂತ ಕರೆಯೋದೇ ಇಲ್ಲ. ದಿಸ್ ಎ ಸ್ಪೇಸ್ ಟು ಎಕ್ಸ್ಪೀರಿಯನ್ಸ್. ಇಲ್ಲಿ ಬನ್ನಿ, ಇಲ್ಲಿ ಏನೋ ಒಂದು ಅನುಭವ ಆಗುತ್ತೆ. ಪ್ರತಿ ಕ್ಷಣ ಬದಲಾವಣೆ, ಚೇಂಜಸ್ ನಡೀತಾ ಇದೆ, ಯಾವುದೋ ಒಂದು ಎನ್ಹ್ಯಾನ್ಸ್ಮೆಂಟ್ ಆಗ್ತಾಯಿದೆ ಎನರ್ಜಿ. ಇಲ್ಲಿ ಸ್ಟೇಬಲ್ ಆಗಿಲ್ಲ ಎನರ್ಜಿ. ನೋಡೋದಕ್ಕೆ ನಿಮಗೆ ಏನೋ ವ್ಯತ್ಯಾಸಗಳು ಕಾಣ್ತಾ ಇದ್ರು ಕೂಡ ಯಾವುದೋ ಒಂದು ಆಗೋದಕ್ಕೆ ಹೊರಟಿದೆ ಈ ಜಾಗದಲ್ಲಿ. ಅದರಿಂದ ನಾವು ಕೆಲಸ ಕೂಡ ನಿಲ್ಸೋಕ್ಕಾಗಲ್ಲ. ಯಾವುದೋ ಒಂದು ರಿಪೇರಿ ಕೆಲಸ ಮಾಡ್ತಿದ್ರೇ ಖುಷಿ, ಏನೋ ಒಂದು ಆಗ್ತಾ ಇರಬೇಕು. ಇಲ್ಲಿ ಆ್ಯಕ್ಟಿವಿಟಿ ಅಂತೂ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕ್ರಿಯೇಟಿವಿಟಿ ಇರೋದ್ರಿಂದ ನಾನು ಹೇಳ್ತಾ ಇರೋದು ಪ್ಯಾಸೇಜ್ ಅಂದಾಗ ಬರೀ ಅಂಡರ್ಗ್ರೌಂಡ್ ಸುರಂಗ ಮಾರ್ಗ ಅಲ್ಲ, ನಮಗೆ ಕಾಣದೇ ಇರೋ ಲೆವೆಲ್ನಲ್ಲಿ ಮೇಲ್ಗಡೆ ಎಷ್ಟೋ ಶಕ್ತಿಗಳು ಬಂದು ಸೇರ್ತಾ ಇದೆ. ನಾನು ಹಾಗೆ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ನಾನು ಕೈಲಾಸನ ಕನೆಕ್ಟ್ ಮಾಡ್ತೀನಿ, ನಾನು ಯಾವ್ಯಾವ ಊರಿಗೆ ಹೋಗಿದ್ದು ಎಲ್ಲ ಕನೆಕ್ಟ್ ಮಾಡ್ತೀನಿ, ಎಲ್ಲ ಜನಗಳನ್ನ ಕನೆಕ್ಟ್ ಮಾಡ್ತೀನಿ. ನನ್ನ ಮೆಡಿಟೇಷನಲ್ಲಿ ಒಂದೊಂದು ಜಪ ಮಾಡಿದೆ 108 ಎಷ್ಟೋ ಜನ ಬಂದು ಹೋಗ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆ ಥರ ಒಂದೊಂದು ವ್ಯಕ್ತಿ ಅಂತ ನೋಡಲ್ಲ, ಪ್ರತಿಯೊಂದು ಆ್ಯಟಮ್ನಲ್ಲೂ ಶಕ್ತಿ ಇದೆ ಅಂತ ನೋಡ್ತೀವಿ. ಹಾಗೆ ನೋಡೋದ್ರಿಂದ ನನಗೆ ನಂಬಿಕೆ ಇದೆ 9 ಪ್ಯಾಸೇಜಸ್ ಆರ್ ಇನ್ ದಿ ಆವರಣ ಗುಡ್ಡ. ಇವಾಗ ನಿಮ್ಮ ಹತ್ರ ಬರುವಂತಹ ಹೊಸಬರಿಗೂ ನಿಮ್ಮ ಹತ್ರ ಇರುವಂತಹ ಹಳಬರಿಗೂ ಏನು ವ್ಯತ್ಯಾಸ ಕಾಣುತ್ತೆ ಅಮ್ಮ? ಇರುವ ಹಳೆಯವರು ಬರುವ ಹೊಸಬರಲ್ಲಿ ವ್ಯತ್ಯಾಸ. ಇಲ್ಲಿ ಹೊಸದು ಹಳೆಯದು ಅಂತ ನನಗೆ ವ್ಯತ್ಯಾಸ ಬರಲ್ಲ. ಅದಕ್ಕೆ ಇದನ್ನು ಸಮದರ್ಶಿಗಳು ಅಂತಾರೆ. ಸಮದರ್ಶಿಗಳಿಗೆ ಅವರು ಹೊರಗಡೆಯಿಂದ ನೋಡಲ್ಲ, ಹೊಸಬರು ಹಳೆಯಬ್ರ ಮೇಲೆ ಡಿಪೆಂಡ್ ಆಗಲ್ಲ. ಡಿಫರೆನ್ಸ್ ಬರೋದು ಎಲ್ಲಿ ಅಂದರೆ ಅವರು ಎಷ್ಟು ದಿನ ಇದ್ದಾರೆ, ಎಷ್ಟು ಗಂಟೆ ಆಯಿತು ಇವ್ರು ಬಂದು ಅನ್ನೋದ್ರ ಮೇಲಿಲ್ಲ. ಡ್ಯೂರೇಷನ್ ಆಫ್ ದಿ ಟೈಮ್ ಈಸ್ ಡಿಫರೆನ್ಸ್ ಅಲ್ಲ. ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಇದ್ರೂ ಏನು ಒಂದು ಇಂಚು ಬದಲಾಗಿರಲ್ಲ. ಕೆಲವರು ರೆಡಿ ಇರ್ತಾರೆ, ಅವ್ರು ಏನೂ ಮಾಡಿರಲ್ಲ, ಬಂದ ತಕ್ಷಣ 4 ಮಾತು ಕೇಳಿದ ತಕ್ಷಣ ಅವರಲ್ಲಿ ಏನೋ ಒಂದು ಪರಿವರ್ತನೆ ಆಗೋಕ್ಕೆ ಶುರು ಆಗುತ್ತೆ, ಅವ್ರು ಇರೋಕ್ಕೆ ಶುರು ಮಾಡ್ತಾರೆ. ಇರೋರು ಕೂಡ ಇರಲ್ಲ ಪೂರ್ತಿ, ಅವ್ರ ತಲೆ ಎಲ್ಲೋ ತಿರುಗುತ್ತೆ, ಸ್ವಲ್ಪ ಸೂಪರ್ಫಿಷಿಯಲ್ ಲೆವೆಲ್ನಲ್ಲೇ ಇದ್ದಾಗ ಬೇರೆ ಇನ್ಫ್ಲೂಯೆನ್ಸ್ ಆದಾಗ ದೇ ವಿಲ್ ಗೋ ಆಫ್. ಅದರಿಂದ ಹಾಗೆ ಹೇಳೋಕ್ಕಾಗಲ್ಲ. ಗುರುವಿಗೆ ಮಾತ್ರ, ಗುರು ಸಮದರ್ಶಿ ಆಗಿದ್ದರಿಂದ ಅವನು ಏನನ್ನೂ ನೋಡಲ್ಲ. ಅವನು ಯಾವಾಗ ಬಂದರು, ಯಾವಾಗ ಹೋದರು, ಅವ್ರು ಯಾವ ಜಾತಿ, ಅವ್ರ ಗಂಡ, ಅವ್ರ ಹೆಣ್ಣ, ಅವ್ರ ವಯಸ್ಸು ಏನನ್ನೂ ನೋಡಲ್ಲ ಗುರು. ಇವೆಲ್ಲ ಗೊತ್ತು. ತಮಾಷೆಗೆ ಒಂದೊಂದು ಸತಿ ನಾನು ಜಾತಿ ಈ ಜಾತಿ ಅನ್ಬೋದೇ ಹೊರತು ಡೀಪ್ ಇನ್ಸೈಡ್ ದ ಸೋಲ್ ಹ್ಯಾಸ್ ನೋ ಕ್ಯಾಸ್ಟ್, ಸೋಲ್ ಹ್ಯಾಸ್ ನಥಿಂಗ್, ಸೋಲ್ ಹ್ಯಾಸ್ ನೋ ಫೇಸ್, ಸೋಲ್ ಹ್ಯಾಸ್ ನೋ ಟೈಮ್, ಏನಿಲ್ಲ. ಆ ಶಕ್ತಿ ಅಥವಾ ಆತ್ಮದ ಒಂದು ಕನೆಕ್ಷನ್ನು ನಾವು ಮಾಡ್ಕೊಳ್ಳೋದಲ್ಲ, ಇರುವಂಥದ್ದನ್ನು ಒಂದು ಸ್ವಲ್ಪ ಫೀಲ್ ಮಾಡಿದ್ರೆ ಸಾಕು. ಅವನು ಎಂಥವನೇ ಆಗಿರಲಿ, ಅವನು ಹೊರಗಡೆಯಿಂದ ಅವನ ಶತ್ರುರೇ ಆಗಿರ್ಬೋದು, ಅವನು ನಿನ್ನ ಒಂದು ಆವರಣಕ್ಕೆ ಬಂದಾಗ ಕನೆಕ್ಟ್ ಮಾಡಲೂ ಬೇಕಾಗಿಲ್ಲ. ಕನೆಕ್ಷನ್ ಆಲ್ರೆಡಿ ಆಗಿರೋದ್ರಿಂದ ನೀನು ಆ ಕನೆಕ್ಷನ್ನ ಫೀಲ್ ಮಾಡು. ಆಟೋಮ್ಯಾಟಿಕ್ಕಾಗಿ ಒಂದು ಶಕ್ತಿ ಸಂಚಲನವಾಗುತ್ತೆ, ಅವನಿಗೋಗುತ್ತೆ, ನೀನು ವಾಪಸ್ ಬರುತ್ತೆ, ಅವನಿಗೂ ಕೂಡ ಫೀಲ್ ಆಗುತ್ತೆ. ಅದರಿಂದ ಹೊಸಬ್ರು ಹಳೆಬ್ರು ಪ್ರಶ್ನೆ ಬರಲ್ಲ. ಯಾರು ಬಂದ್ರೂ ಕೂಡ ಕನೆಕ್ಟ್ ಆಗಿಬಿಡ್ತಾರೆ. ಕನೆಕ್ಟ್ ಆಗೋದು ಏನು ಅಂದರೆ ನೀನು ಯಾವ ರೀತಿ ಅವ್ರನ್ನ ನೋಡ್ತೀಯ ಅಂತ. ಹೊಸಬ್ರು ಹಳೆಬ್ರು ಎಲ್ಲ ಇಲ್ಲದೆ ಸುಮ್ಮನೆ ಒಂದು ಶಕ್ತಿ ಅಂತ ನೋಡಿದಾಗ ಆ ಕನೆಕ್ಷನ್ ಆಲ್ರೆಡಿ ಆಗೋಗಿದೆ. ಇದನ್ನು ಮರಿಬೇಡಿ ಯಾರೂ. ಆಲ್ರೆಡಿ ಯು ಆರ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರಿ ಆ್ಯಟಮ್. ನೀನು ಯಾವತ್ತೂ ಒಂಟಿ ಅಲ್ಲ.
ಒಂಟಿ ಆಗ ಸಾಧ್ಯವೇ ಇಲ್ಲ. ಹೊರಗೆ ದೇಹ ಸಪರೇಟ್ ಇರ್ಬೋದು ಒಂದು ಗೋಡೆ ಥರ, ನಿನ್ನ ಮನಸ್ಸನ್ನು ನೀನು ಹಿಡಿದಿಟ್ಕೋಬೋದು ಗೂಡೊಳಗೆ. ನಿನ್ನ ಬುದ್ಧಿನ ನೀನು ನಾನು ಭಾಳ ಸ್ಪೆಷಲ್ಲು ಅಂತ ಅಂದ್ಕೊಂಡಿರ್ಬೋದು, ಏನೋ ಒಂದು ಹೆಸರು ಅಂಟಿಸ್ಬಿಟ್ಟು. ಆದರೆ ಒಳಗಡೆ ನೀನು ಇಡೀ ವಿಶ್ವಕ್ಕೆ ಕನೆಕ್ಟ್ ಆಗಿದೆಯಾ, ಒಂದು ಕನೆಕ್ಷನ್ ಇದ್ದೇ ಇದೆ. ಅದನ್ನು ಫೀಲ್ ಮಾಡೋದು ಕಲಿ. ಎಸ್, ಐ ಆಮ್ ಕನೆಕ್ಟೆಡ್ ಅಂತ. ದ ಮೊಮೆಂಟ್ ವೆನ್ ಯು ಫೀಲ್ ದಟ್ ಕನೆಕ್ಷನ್ ಇಟ್ ಸೆಲ್ಫ್ ಇನಫ್. ಆಟೋಮ್ಯಾಟಿಕಲಿ ಪೀಪಲ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಅದರಿಂದ ನನಗೇನು ಅನಿಸಿಲ್ಲ ಹೊಸಬ್ರು ಹಳೆಬ್ರು ಅಂತ. ಎಲ್ಲ ಸಮದರ್ಶಿಗಳಿಗೆ ಎಲ್ಲ ಒಂದೇ ಇದೆ. ಎಷ್ಟೆಷ್ಟು ದೂರ ಇದ್ದರೂ